ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳಿಸುವ ವಿಷಯ ನರಹಂತಕ ವೀರಪ್ಪನ್ ರಕ್ತಸಿಕ್ತ ಇತಿಹಾಸ. ಸುಮಾರು 3 ದಶಕಗಳ ಕಾಲ ದಕ್ಷಿಣ ಭಾರತದ 3 ರಾಜ್ಯಗಳ ಸರ್ಕಾರಗಳನ್ನು ನಡುಗಿಸಿದ್ದ ಹೆಸರು ಅದು. ಆನೆಗಳ ಪಾಲಿಗೆ ಯಮನಾಗಿದ್ದ, ಕಾಡಿನ ಗಂಧದ ಮರಗಳನ್ನು ಲೂಟಿ ಮಾಡಿದ್ದ, 100 ಜೀವಿಗಳನ್ನು ಬಲಿ ಪಡೆದಿದ್ದ ಆತ ಕೇವಲ ಒಬ್ಬ ಅಪರಾಧಿಯಲ್ಲ, ಕಾಡಿನ ಸಾಮ್ರಾಜ್ಯದ ಅಘೋಷಿತ ದೊರೆಯಾಗಿದ್ದ. ಇಂದು ನಾವು ಶೋಧ ಚಾನಲ್ನಲ್ಲಿ ನೋಡಲಿದ್ದೇವೆ ವೀರಪ್ಪನ್ ರಕ್ತಸಿಕ್ತ ಇತಿಹಾಸದ ಕರಾಳ ಪುಟಗಳನ್ನು. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ವೀರಪ್ಪನ್ನ ಬಾಲ್ಯ ಮತ್ತು ಆರಂಭಿಕ ಜೀವನವನ್ನು ನೋಡೋದಾದರೆ, ಇವನು ಜನಿಸಿದ್ದು 1952 ಚಾಮರಾಜನಗರ ಜಿಲ್ಲೆಯ ಗೋಪಿನಾಥಂ ಗ್ರಾಮದಲ್ಲಿ. ಸಣ್ಣ ವಯಸ್ಸಿನಲ್ಲೇ ಕಾಡಿನ ಹಾದಿ ಹಿಡಿದ ಈತ ತನ್ನ 10ನೇ ವಯಸ್ಸಿನಲ್ಲಿ ಮೊದಲ ಆನೆಯನ್ನು ಕೊಂದಿದ್ದ ಎನ್ನಲಾಗಿದೆ. ನಂತರ ತನ್ನ 17ನೇ ವಯಸ್ಸಿನಲ್ಲಿ ಅರಣ್ಯ ರಕ್ಷಕನನ್ನೊಬ್ಬನನ್ನು ಕೊಂದು ಕೊಲೆಗಡುಕನ ಹಣೆಪಟ್ಟಿಯನ್ನು ಹೊತ್ತುಕೊಂಡ. ಅಲ್ಲಿಂದ ಶುರುವಾದ ಆತನ ಆಟ ಮಲೆ ಮಹದೇಶ್ವರ ಬೆಟ್ಟದ ಕಾಡಿನ ಉದ್ದಕ್ಕೂ ಹಬ್ಬಿತು. ಇನ್ನು ಅಟ್ಟಹಾಸದ ಉತ್ತುಂಗವನ್ನು ನೋಡೋದಾದರೆ, ವೀರಪ್ಪನ್ ತನ್ನ ಜೀವಿತದ ಅವಧಿಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಆನೆಗಳನ್ನು ಕೊಂದಿದ್ದಾನೆ. ಸಾವಿರಾರು ಟನ್ಗಳಷ್ಟು ಕಳ್ಳ ಸಾಗಾಣಿಕೆ ಗಂಧದ ಮರಗಳನ್ನು ಮಾಡಿದ್ದ ಎನ್ನಲಾಗಿದೆ. ತನ್ನ ದಾರಿಗೆ ಅಡ್ಡ ಬಂದ ಸುಮಾರು 180ಕ್ಕೂ ಹೆಚ್ಚು ಜನರನ್ನು ಕ್ರೂರವಾಗಿ ಕೊಂದಿದ್ದಾನೆ. ಇದರಲ್ಲಿ ಹೆಚ್ಚಿನವರು ಪೊಲೀಸ್ ಅಧಿಕಾರಿಗಳು ಮತ್ತು ಅರಣ್ಯ ರಕ್ಷಕರು. ಕರ್ನಾಟಕದ SP ಹರಿಕೃಷ್ಣ ಮತ್ತು ಸಬ್ ಇನ್ಸ್ಪೆಕ್ಟರ್ ಶಕೀಲ್ ಅಹಮದ್ ಮತ್ತು ISF ಶ್ರೀನಿವಾಸನ್ ಅವರನ್ನು ಕೂಡ ಬಲಿ ಪಡೆದ. ಅಷ್ಟು ಮಾತ್ರವಲ್ಲದೆ ರಾಜ್ಯಗಳನ್ನೇ ನಡುಗಿಸಿದ ಅಪಹರಣಗಳನ್ನು ಮಾಡಿದ್ದ. ವೀರಪ್ಪನ್ ಕೇವಲ ಕಳ್ಳ ಸಾಗಾಣಿಕೆಯನ್ನು ಮಾತ್ರ ಮಾಡುತ್ತಿರಲಿಲ್ಲ. 2000ನೇ ಇಸವಿಯಲ್ಲಿ ಜುಲೈ 30ರಂದು ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಿಸಿ ಇಡೀ ಕರ್ನಾಟಕ ಸ್ತಬ್ಧವಾಗುವಂತೆ ಮಾಡಿದ್ದ. ಬರೋಬ್ಬರಿ 108 ದಿನಗಳ ಕಾಲ ಅಣ್ಣ ಅವರನ್ನು ಕಾಡಿನಲ್ಲಿರಿಸಿಕೊಂಡಿದ್ದ. ಸರ್ಕಾರಗಳ ಮುಂದೆ ಸಾಲು ಸಾಲು ಬೇಡಿಕೆಗಳನ್ನು ಇಟ್ಟಿದ್ದ. ಇದಾದ ನಂತರ ಮಾಜಿ ಸಚಿವ ನಾಗಪ್ಪರವರನ್ನು ಅಪಹರಣ ಮಾಡಿ ಮತ್ತು ಅವರನ್ನು ಸಾಯಿಸಿದ್ದು ಇಡೀ ನಾಡು ಶೋಕದಲ್ಲಿ ಮುಳುಗಿತು. ಆಪರೇಷನ್ ಕಕೂನ್ ವೀರಪ್ಪನ್ ಹಿಡಿಯಲು ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರಗಳು ಕೋಟಿ ಹಣ ವ್ಯಯಿಸಿದವು. ಅಂತಿಮವಾಗಿ 2004ರಲ್ಲಿ ಕೆ ವಿಜಯಕುಮಾರ್ ನೇತೃತ್ವದಲ್ಲಿ ತಮಿಳುನಾಡು ವಿಶೇಷ ಕಾರ್ಯಪಡೆ STF ಆಪರೇಷನ್ ಕಕೂನ್ ಎಂಬ ಬಲೆಯನ್ನು ಹೆಣೆಯಾಯಿತು. ರಾತ್ರಿ ಹೊತ್ತು ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದ ವೀರಪ್ಪನನ್ನು ಕಾಡಿನಿಂದ ಹೊರಬರುವಂತೆ ಮಾಡಲಾಯಿತು. ಅಕ್ಟೋಬರ್ 18, 2004ರಂದು ಧರ್ಮಪುರಿ ಜಿಲ್ಲೆಯ ಪಾಪರಪಟ್ಟಿಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ವೀರಪ್ಪನ ಅಂತ್ಯವಾಯಿತು. ವೀರಪ್ಪನ್ ನಾವು ಏನೆಲ್ಲ ಮಾಡಿದ್ರೂ ಕೂಡ ಆತನ ಶಿಕ್ಷೆಗೆ ಸಮಾಧಾನದ ಪರಿಹಾರವೇ ಇಲ್ಲ. ಶಿಕ್ಷೆ ಅನುಭವಿಸಿ ತೀರಲೇಬೇಕು. ವೀರಪ್ಪನ್ ಸಾವು ಒಂದು ಕರಾಳ ಅಧ್ಯಾಯದ ಅಂತ್ಯವಾಗಿತ್ತು. ಆದರೆ ಆತ ಬಿಟ್ಟು ಹೋದ ರಕ್ತಸಿಕ್ತ ಕಲೆಗಳು ಮತ್ತು ಅಳಿದು ಹೋದ ಆನೆಗಳ ಅವಶೇಷಗಳು ಇಂದಿಗೂ ಕಾಡಿನಲ್ಲಿ ಮೌನವಾಗಿ ಅಡಗಿವೆ. ಒಬ್ಬ ವ್ಯಕ್ತಿ ಪ್ರಪಂಚವೇ ಬೇಡ ಎಂದು ಹೊರಟು ಹೋದರೆ ಏನೆಲ್ಲ ಕಥೆಗಳನ್ನು ಅನುಭವಿಸುತ್ತಾನೆ. ವೀರಪ್ಪನ್ ಸಾವು ಒಂದು ಬಹಳ ಕರಾಳ ಅಧ್ಯಯನವಾಗಿಯೇ ಮುಗಿಯಿತು. ನಿಮಗೆ ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಶೇರ್ ಮಾಡಿ.